ಡಾಕ್ಟ್ರೆ, ಇತ್ತೀಚೆಗೆ ನಾವು ಬೇಸಿಗೆ ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ. ಈ ಸರಿ ಅಂತೂ ಬೇಸಿಗೆ ಭಯಂಕರ ಬಿಸಿಲಿದೆ. ಈ ಸೀಸನ್ನಲ್ಲಿ ಹೆಚ್ಚಾಗಿ ಶೀತ ಆಗೋವಂಥದ್ದು ಅಥವಾ ಅಲರ್ಜಿ ಆಗೋವಂಥದ್ದು ಅದನ್ನು ನೋಡ್ತಾ ಇದ್ದೀವಿ. ಹೆಚ್ಚಿನ ಪಕ್ಷ ನಾವು ಯೋಚನೆ ಮಾಡಿದಾಗ ಶೀತ ಅಂದ ತಕ್ಷಣ ಚಳಿಗಾಲದಲ್ಲಿ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ. ಆದರೆ ಈಗ ಬೇಸಿಗೆಯಲ್ಲೇ ಶೀತ ಜಾಸ್ತಿ ಆಗ್ತಾ ಇದೆ. ಸೀನ್ ಇರ್ಬೋದು, ಶೀತ ಇರ್ಬೋದು, ಅಥವಾ ಅದು ಏನೋ ಔಷಧಿ ತಗೊಂಡ್ವಿ ವಾಸಿ ಆಗಲಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಜ್ವರ ಬರೋವಂಥದ್ದು ಇರ್ಬೋದು, ಅಥವಾ ಪದೇ 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 ಅಲರ್ಜಿ ಆಗ್ತಾ ಇರೋವಂಥದ್ದು ಇರ್ಬೋದು, ಚರ್ಮದ ಅಲರ್ಜಿ ಇರ್ಬೋದು, ಶೀತ ಇರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಯಾಕೆ ಈ ಬೇಸಿಗೆಯಲ್ಲಿ ಈ ಶೀತ ಯಾಕೆ ಆಗ್ತಾ ಇದೆ? ನಾವು ನೋಡ್ತೀವಿ ಒಂದು ವರ್ಷದಲ್ಲಿ ಪರಿಸರದಲ್ಲಿ ಸೀಸನ್ ಚೇಂಜ್ ಆಗ್ತಾ ಹೋಗುತ್ತೆ. ಬೇಸಿಗೆ, ಮಳೆ, ಚಳಿ ಇದು ಸಹಜ. ಹೇಗೆ ವಾತಾವರಣ ಬದಲಾಗ್ತಾ ಹೋಗುತ್ತೋ ದೇಹ ಅದಕ್ಕೆ ತಕ್ಕಂತೆ ಸ್ಪಂದಿಸ್ತಾ ಹೋಗುತ್ತೆ. ಮಳೆಗಾಲದಲ್ಲಿ ಬಿಸಿಲು ಹೇಗಿರುತ್ತೋ ನಮಗೆ ಚಳಿಗಾಲದಲ್ಲಿ ಚಳಿ ಹಾಗೆ ಇರುತ್ತೆ. ಆವಾಗ ವಾತಾವರಣದಲ್ಲಿ ಚಳಿ ಇರುತ್ತೆ, ನಮಗೆ ಅನ್ಸೋದು ಸಹಜ, ಚಳಿ ಇದೆ, ಕೆಮ್ಮು ಬರಬೇಕು, ಶೀತ ಆಗಬೇಕು, ನೆಗಡಿ ಆಗಬೇಕು ಅನ್ನೋದೆಲ್ಲ ಸಹಜ. ಆದರೆ ಹೇಗೆ ನಡೆಯುತ್ತೆ ಇದು ವಿಷಯ ಅಂದರೆ, ಆ ಸಮಯದಲ್ಲಿ ಇದ್ದಂಥ ಕಫ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಚಳಿಗಾಲದಲ್ಲಿ ಚಳಿಯಿಂದ ದೇಹದಲ್ಲಿರೋ ಕಫ ದೇಹದಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ. ಆ ಶೇಖರಣೆ ಆಗಿದ್ದ ಕಫ ಆ ಕಾಲದಲ್ಲಿ ನೆಗಡಿ, ಕೆಮ್ಮು, ಶೀತ ಅಥವಾ ಉಸಿರಾಟದ ಸಮಸ್ಯೆ ಮಾಡೋದಿಲ್ಲ. ಈ ಬೇಸಿಗೆಗೆ ಬಂದಾಗ ಬಿಸಿಲಿನ ತಾಪಕ್ಕೆ ದೇಹದಲ್ಲಿ ಶೇಖರಣೆ ಆಗೋ ಕಫ ಎಲ್ಲ ಕರಗ್ತಾ ಬರುತ್ತೆ. ಇದು ಯಾವಾಗ ಕರಗುತ್ತೋ ಆವಾಗ ಕಫಜ ರೋಗಗಳು ಶುರುವಾಗುತ್ತೆ. ಕಫಜ ರೋಗಗಳು ಅಂದರೆ ಈ ಥರ ಕಾಣುತ್ತೆ: ಶೀತ, ಕೆಮ್ಮು, ನೆಗಡಿ, ಮೂಗು ಸೋರೋದು, ಉಸಿರಾಟದ ತೊಂದರೆ, ದಮ್ಮು, ಅಥವಾ ಚರ್ಮದ ಅಲರ್ಜಿಗಳು, ಚಿಕ್ಕ ಪುಟ್ಟ ಅಲರ್ಜಿಗಳು, ಈ ಥರದ್ದೆಲ್ಲ ಕಾಣ್ತಾ ಹೋಗುತ್ತೆ. ಇದು ಸಹಜ ಕ್ರಿಯೆ. ಬೇಸಿಗೆಯಲ್ಲಿ ಈ ಥರ ಕಂಡಾಗ ಚಳಿಗಾಲದಲ್ಲಿ ಇನ್ನೊಂದು ಕಾಣುತ್ತೆ, ಮಳೆಗಾಲದಲ್ಲಿ ಇನ್ನೊಂದು ಕಾಣುತ್ತೆ. ಹಾಗೆ ಕಾಲಕ್ಕೂ ಕಾಲಕ್ಕೆ ತಕ್ಕಂತಹ ಕಾಯಿಲೆಗಳು ಇವೆ. ಹೇಗೆ ಕಾಲಕ್ಕೆ ತಕ್ಕಂಗೆ ಹಣ್ಣು, ಹೂವು, ತರಕಾರಿ ಬರುತ್ತೋ ಹಾಗೆ ಕಾಲಕ್ಕೆ ತಕ್ಕಂಗೆ ಕಾಯಿಲೆನೂ ಬರುತ್ತೆ. ಓಕೆ, ಈ ಥರ ಕಾಲಕ್ಕೆ ತಕ್ಕಂತೆ ಕಾಯಿಲೆಗಳಿದ್ದಾಗ ಅದಕ್ಕೆ ಮಾಮೂಲಿ ಬೇರೆ ಎಲ್ಲ ಸೀಸನಲ್ಲಿ ತಗೊಂಡ ಹಾಗೆ ಔಷಧಿಗಳನ್ನು ತಗೊಂಡ್ರೆ ವಾಸಿ ಆಗುತ್ತಾ? ಯಾಕೆಂದರೆ ಒಂದಷ್ಟು ಜನ ನಾವು ನೋಡಿದಾಗ ಈ ಸಮಯದಲ್ಲಿ ಬರುವಂತಹ ಶೀತಗಳಿಗೆ ಔಷಧಿ ತಗೊಂಡ್ರು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅನ್ನೋದು ಕಂಪ್ಲೇಂಟ್ಸ್ ಹೇಳ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು? ಆಯುರ್ವೇದದಲ್ಲಿ ಅದಕ್ಕೆ ಅಂತ ಹೇಳಿ ಏನು ಹೇಳಿದ್ದಾರೆ? ಈ ಔಷಧಿ ತಗೊಳ್ಳೋದ್ರಿಂದ ಸಮಸ್ಯೆ ತಕ್ಷಣ ಕಡಿಮೆ ಆಗ್ಬೋದು, ಆದರೆ ಅದರ ಪ್ರಮಾಣ ತುಂಬ ಪರಿಣಾಮಕಾರಿಯಾಗಿರೋದಿಲ್ಲ. ಆಯುರ್ವೇದದಲ್ಲಿ ಇದಕ್ಕೆ ಅಂತ ಒಂದು ಉಪಾಯ ಇದೆ. ಹೇಗೆ ಪ್ರತಿ ಸೀಸನ್ ಚೇಂಜ್ ಆಗುತ್ತೆ ಅಂತ ನಾವು ಹೇಳಿದ್ವಲ್ಲ, ಅದಕ್ಕೆ ದೇಹ ಸ್ಪಂದಿಸ್ತಾ ಇದೆ ಅಂತಲೂ ಮಾತಾಡಿದ್ವಿ. ಸ್ಪಂದಿಸ್ತಾ ಇದೆ ಅಂದಾಗ ಅದಕ್ಕೆ ತಕ್ಕಂಥ ಬದಲಾವಣೆಗಳು ನಾವು ಮಾಡ್ಕೋಬೇಕು. ನಮ್ಮ ಊಟೋಪಚಾರ ಮತ್ತು ನಮ್ಮ ದಿನಚರ್ಯದಲ್ಲೂ ಬದಲಾವಣೆಗಳು ತಂದ್ಕೋಬೇಕು. ಅಷ್ಟು ತಂದ್ಕೊಂಡ್ರೂ ಈ ಕಫ ಶೇಖರಣೆ ಆಗೋದು, ವಿಲಯನ ಆಗೋದು, ಅಥವಾ ಇನ್ಯಾವುದೋ ವಾತಾಪಿತ್ತ ಬದಲಾಗೋದು ಸಹಜವಾಗಿ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ತಡೆಗಟ್ಟೋದಕ್ಕೂ, ಕಾಯಿಲೆ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೂ, ಬಂದರೆ ಹೆಚ್ಚು ಪರಿಣಾಮಕಾರಿಯಾಗಿ ಗುಣಪಡಿಸೋದಕ್ಕೂ ಋತುಶೋಧನ ಅಂತ ಇದೆ. ಋತುಶೋಧನ ಅಂದರೆ ಆ ಋತುವಿನಲ್ಲಿ, ಈಗ ವಸಂತ ಅಂತ ಮಾತಾಡಿದ್ವಿ, ಇದರಲ್ಲಿ ಕಫದಿಂದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಮಾತಾಡಿದ್ವಿ. ಇನ್ನೊಂದು ಶರದ್ ಋತು ಅಂತ ಬರುತ್ತೆ, ಅದರಲ್ಲಿ ಪಿತ್ತದ ಸಮಸ್ಯೆ ಶುರುವಾಗುತ್ತೆ. ವರ್ಷ ಋತು ಬರುತ್ತೆ, ಅದರಲ್ಲಿ ವಾತದ ಸಮಸ್ಯೆಗಳಿರುತ್ತೆ. ಅದಕ್ಕೆ ಸೂಕ್ತವಾದಂತಹ ಪಂಚಕರ್ಮ ಚಿಕಿತ್ಸೆಗಳಿವೆ. ಈಗ ಸದ್ಯದಲ್ಲಿ ಬೇಸಿಗೆ ಇರೋದ್ರಿಂದ, ವಸಂತ ಋತು ಇರೋದ್ರಿಂದ ಈ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಅಂದರೆ ವಮನ. ಇದು ಪರಿಣಾಮಕಾರಿಯಾದ ಚಿಕಿತ್ಸೆ. ಪ್ರತಿ ಮನುಷ್ಯರು ಈ ಋತುವಿನಲ್ಲಿ, ಅಂದರೆ ಯುಗಾದಿ ಶುರುವಾಗೋ ಮುಂದೆ ಈ ಋತುವಿನಲ್ಲಿ ಋತುಶೋಧನ ಅಂತೇಳಿ ವಮನಕ್ಕೆ ಒಳಪಟ್ಟರೆ ಕಫದಿಂದ ಉಂಟಾಗೋ ಕಾಯಿಲೆಗಳು ಕಡಿಮೆ ಆಗ್ತಾ ಬರುತ್ತೆ, ಅಥವಾ ಅದರಿಂದ ಆಗುವ ತೊಂದರೆಗಳಾದರೂ ಕಡಿಮೆ ಆಗ್ತಾ ಬರುತ್ತೆ. ಕಾಯಿಲೆನೇ ಇಲ್ದವ್ರು ತಗೋಬೋದಾ ಅಂದರೆ, ಕಾಯಿಲೆನೇ ಇಲ್ದವರು ತಗೊಳ್ಳೇಬೇಕು. ಕಾಯಿಲೆ ಇದ್ದವರು ತಗೋಬೇಕು ಅನ್ನೋದು ಸರಿ. ಕಾಯಿಲೆ ಬಂದಾಗ ಔಷಧಿ ತಗೋಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಅದು ತುಂಬ ಸರಿ. ಕಾಯಿಲೆನೇ ಇಲ್ದಿದ್ರೂ ತಗೋಬೇಕಾ? ಕಾಯಿಲೆನೇ ಇಲ್ದಿದ್ರೂ ತಗೋಬೇಕು. ಬರೋದನ್ನೇ ತಡಿಬೋದು. ಈ ಕಫ ಶೇಖರಣೆ ಆಗ್ತಿದ್ದಂಗೆ ತುಂಬ ಸಮಸ್ಯೆ ಉಂಟಾಗುತ್ತೆ. ಬರೀ ಶೀತ, ನೆಗಡಿ, ಕೆಮ್ಮು ಅಲ್ಲ, ಅಜೀರ್ಣದ ಸಮಸ್ಯೆ ಉಂಟಾಗುತ್ತೆ. ಒಂದ್ಸರಿ ಅಜೀರ್ಣ ಉಂಟಾಯಿತು ಅಂದರೆ ಎಲ್ಲ ಕಾಯಿಲೆಗಳು ಮುಂದುವರಿತಾ ಬರುತ್ತೆ. ಇದನ್ನು ತಡೆಗಟ್ಟೋದಕ್ಕೂ ವಮನ ಸೂಕ್ತ ಚಿಕಿತ್ಸಾ ಕ್ರಮ.
ಹಾಗಾಗಿ ಇದರ ಒಟ್ಟಿಗೆ ನಸ್ಯವೂ ಬೇಕಾಗ್ಬೋದು. ಎಲ್ಲವೂ ದೇಹದಲ್ಲೇ ಇರೋದಿಲ್ಲ, ಒಂದಷ್ಟು ದೇಹದಲ್ಲಿ ಇರುತ್ತೆ. ಅಂದರೆ ಕುತ್ತಿಗೆಯಿಂದ ಕೆಳಗೇನೆ ಎಲ್ಲ ಇದರಿಂದ ವಮನದಿಂದ ಒಳ್ಳೆಯದಾಗತ್ತೆ. ಒಂದಷ್ಟು ಮುಖ, ತಲೆ ಈ ಕಡೆ ಎಲ್ಲ ಶೇಖರ ಆಗಿರೋದರಲ್ಲಿ ಚಿಕಿತ್ಸೆ ನಸ್ಯನೂ ಇದೆ. ಹಾಗಾಗಿ ಇದು ಈ ಋತುವಿನಲ್ಲಿ ಸೂಕ್ತ ಚಿಕಿತ್ಸೆ ವಮನ. ಅದಕ್ಕೆ ಸೇರಿಕೊಂಡಂತೆ ನಸ್ಯನೂ ಪೂರಕವಾಗಿ ಪೂರಕವಾಗಿ. ಸೊ ಹಾಗಾದ್ರೆ ಈ ವಮನ ಚಿಕಿತ್ಸೆ, ಋತು ಶೋಧನ, ಈ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋವಂಥವ್ರು ಕಾಯಿಲೆ ಆಲ್ರೆಡಿ ಇರೋರು ಇರ್ಬೋದು, ಅಥವಾ ಕಾಯಿಲೆ ಬರದೇ ಇರೋ ಹಾಗೆ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಪ್ಲಾನ್ಸ್ ಇರೋರು ಕೂಡ ಈ ಟ್ರೀಟ್ಮೆಂಟ್ಗಳನ್ನು ತಗೊಳ್ಬೋದು, ಋತುಶೋಧನ ಚಿಕಿತ್ಸೆನ. ಇದು ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಈ ಟ್ರೀಟ್ಮೆಂಟಿನ ಈ ಸಮಯದಲ್ಲಿ ನಾವು ತಗೊಳ್ಳಿಕ್ಕೆ ಆಸ್ಪತ್ರೆಯಲ್ಲಿ ಅವಕಾಶ ಆ ಥರದ್ದು ಏನಾದರೂ ಇದೆಯಾ? ಹಾಂ, ಇದೇ ಉದ್ದೇಶದಿಂದ ಇದೇ ಏಪ್ರಿಲ್ 14ನೇ ತಾರೀಕಂದು ನಾವೊಂದು ಕ್ಯಾಂಪ್ ಆಯೋಜಿಸಿದ್ದೀವಿ. ಈ ಕ್ಯಾಂಪಲ್ಲಿ ಮುಖ್ಯವಾಗಿ ನಾವು ಈ ಕಾಯಿಲೆಗೆ ಸಂಬಂಧಪಟ್ಟಂತೆಯೇ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀವಿ. ಸಂದರ್ಶನ ಇದೆ, ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಆದರೆ ಸೂಕ್ತ ಯಾರಿಗೆ ಈ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ನಾವು ಪರೀಕ್ಷೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಅದರ ಆಧಾರದ ಮೇಲೆ ಚಿಕಿತ್ಸೆ ಇರುತ್ತೆ. ವಮನ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಚಿಕಿತ್ಸೆ ಇರ್ಬೋದು. ವಮನಕ್ಕೆ ಸೂಕ್ತವಾದ ವ್ಯಕ್ತಿಗಳಿಗೆಲ್ಲ ವಮನ ಕೊಡ್ತೇವೆ. ಈ ಚಿಕಿತ್ಸೆ ನಾವು ಆಯೋಜಿಸ್ಕೊಳ್ತಾ ಇರೋದ್ರಿಂದ ರಿಯಾಯಿತಿ ದರದಲ್ಲಿ ಇರುತ್ತೆ. ವಮನ ಇರ್ಬೋದು ಅಥವಾ ಇನ್ಯಾವುದೇ ಚಿಕಿತ್ಸೆ ಇರ್ಬೋದು. ಈ ವಸಂತ ಅಥವಾ ಬೇಸಿಗೆ ಕಾಲದಲ್ಲಿ ಉಂಟಾಗುವಂತಹ ಹಲವು ಸಮಸ್ಯೆಗಳ ನಿವಾರಣೆಗಾಗಿ ಇರುವಂತಹ ಋತು ಶೋಧನ ಚಿಕಿತ್ಸೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಉಚಿತವಾದ ಶಿಬಿರ ಸದ್ಗುರು ಚಿಕಿತ್ಸಾಲಯ, ಶಿವಮೊಗ್ಗದ ತಿಲಕ್ ನಗರದಲ್ಲಿರುವಂತಹ ಶ್ರೀ ಸದ್ಗುರು ಚಿಕಿತ್ಸಾಲಯದಲ್ಲಿ ಇದೇ ತಿಂಗಳ ಏಪ್ರಿಲ್ ತಿಂಗಳ 14ನೇ ತಾರೀಕಂದು ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಡೆಯುವಂತಹ ಶಿಬಿರದಲ್ಲಿ ಕನ್ಸಲ್ಟೇಷನ್ ಅಂದರೆ ವೈದ್ಯರ ಸಂದರ್ಶನ ಉಚಿತವಾಗಿರುತ್ತೆ. ಚಿಕಿತ್ಸೆಗಳು, ಟ್ರೀಟ್ಮೆಂಟ್ ಏನಾದ್ರು ವೈದ್ಯರು ಸಜೆಸ್ಟ್ ಮಾಡಿದರೆ ಅದಕ್ಕೆ ನಡೆಯುವಂತಹ ಚಿಕಿತ್ಸೆಗಳು ಮತ್ತು ಔಷಧಿಗಳು ರಿಯಾಯಿತಿ ದರದಲ್ಲಿ ದೊರಕತ್ತೆ ಅವತ್ತು.